ಪ್ರವೀಣ್ ಸಾಗರ್ ಅಂತ ಇದ್ದಾರೆ, ಬಹುಶಃ ನಿಮಗೂ ಗೊತ್ತಿರ್ಬೋದು. ಅವರು ಫೇಸ್ಬುಕ್ಕಲ್ಲೆಲ್ಲ ಭಾಳ ಸಕ್ರಿಯವಾಗಿ ಬರೀತಾ ಇರ್ತಾರೆ, ನಿಮ್ಮ ಬಗ್ಗೆ ಎಲ್ಲ ಬರೀತಾ ಇರ್ತಾರೆ. ಅವರು ಸರೋವರ ಹೋಟೆಲ್ ಬಗ್ಗೆ ಭಾಳ ಅದ್ಭುತವಾಗಿ ಬರೆದರು ನಿಮ್ಮ ತಾಯಿ ತೀರ್ಕೊಂಡಾಗ. ನಾನು ಅದನ್ನು ಅವ್ರಿಗೆ ಬರೆದಿದ್ದೆ, ಇದನ್ನು ನಾನು ಖಂಡಿತವಾಗ್ಲೂ ಕೇಳ್ತೀನಿ ರೀ ಅಂತ. ಅವ್ರು ಬರೀತಾರೆ, ಸುದೀಪ್ ಅವರ ತಾಯಿ ಹೆಸರು ಸರೋಜ. ಸರೋಜನಗೆ ಸಿಕ್ಕ ವರ ಸಂಜೀವ್ ಅವರು, ಹಾಗಾಗಿ ಅದರ ಹೆಸರು ಸರೋವರ ಆಗಿರ್ಬೋದಲ್ಲ, ಗೊತ್ತಿಲ್ಲ, ನಾನು ಸುಮ್ಮನೆ ಹಿಂಗೆ ಬರಿತಾ ಇದ್ದೀನಿ ಅಂತ ಅವ್ರು ಬರೆದರು. ಇದು ಒಂದು ನಿಮ್ಮ ಗಮನಕ್ಕೆ ತಂದೆ, ನಾನು ಅವರಿಗೆ ಹೇಳಿದ್ದೆ, ನಿಮ್ಮ ಮುಂದೆ ಹೇಳ್ತೀನಿ ಅಂತೇಳಿ. ಸರ್, ನನಗೆ ತಿಳಿದ ಮಟ್ಟಿಗೆ ನಿಮ್ಮ ತಾಯಿಯನ್ನು ಭಾಳ ಎಲ್ಲರೂ ಅಷ್ಟೇ ಒಂದು ಅಟ್ಯಾಚ್ಮೆಂಟ್ ಅಂದರೆ ನಿಮಗೊಂದು ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಮೆಂಟು ಇತ್ತು. ಈ ಮೇರಾ ನಾಮ್ ಜೋಕರ್ ಸಿನಿಮಾದಲ್ಲಿ ರಾಜ್ ಕಪೂರ್ ಅವ್ರದ್ದೊಂದು ಸೀನ್ ಬರುತ್ತೆ, ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ, ಆ ಕಡೆಯಿಂದ ಒಂದು ಸುದ್ದಿ ಬರುತ್ತೆ, ಆ ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ ಬಂದು ಸ್ಟೇಜಲ್ಲಿ. ಅಂಥದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ, ಬಿಗ್ ಬಾಸ್ ಶೋ ನೀವು ಮಾಡ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ಈ ಘಟನೆ ಆಗುತ್ತೆ, ಬಟ್ ನಿಮಗೆ ಏನೋ ಒಂದು ಆಗಿದೆ ಅಂತ ಗೊತ್ತಾಗತ್ತೆ. ನಿರಂತರವಾಗಿ 2 ಗಂಟೆಗಳ ಕಾಲ ವಿದೌಟ್ ಬ್ರೇಕ್ ಮಾಡ್ತೀರಿ, ನಂತರ ಗೊತ್ತಾಗ್ಬಿಡುತ್ತೆ ನಿಮಗೆ, ಹೊರಟೋಗ್ಬಿಡ್ತೀರಿ ಆಸ್ಪತ್ರೆಗೆ. ಫಸ್ಟ್ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ ಅದು ವಿಚಾರ? ಅದು ಬೆಳಿಗ್ಗೆ ಎದ್ದಾಗ ನಾರ್ಮಲಿ ನನ್ನ ತಾಯಿದೆ ಫಸ್ಟ್ ಮೆಸೇಜ್ ಬರೋದು ಯಾವಾಗಲೂ. ಸೊ 18th ಹಿಂದಿನ ದಿವಸ ವೆಡ್ಡಿಂಗ್ ಆ್ಯನಿವರ್ಸರಿ, ದೊಡ್ಡ ಮೆಸೇಜ್ ಕಳಿಸಿರ್ತಾರೆ ಯಥಾ ಪ್ರಕಾರ. ಅದರೊಳಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ವಿಶ್ ಮಾಡಿ ಎಲ್ಲ ಮಾಡಿ. ಆವಾಗ ನಾನು ಬಂದು ಬೆಂಗಳೂರಿಗೆ ಇಳಿದಿರ್ತೀನಿ, ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಹೋಗ್ಬಿಟ್ಟು ಮತ್ತೆ ಮಧ್ಯಾಹ್ನ ತನಕ ಸ್ವಲ್ಪ ಮೀಟಿಂಗ್ ಇಳಿತು, ಖಾಲಿ ಬುದ್ದು ಎಲ್ಲ ಮಾಡಿ ಹೊರಡ್ತೀನಿ ಅವ್ರನ್ನ ಮಾತಾಡಿಸ್ಕೊಂಡು. ನೆಕ್ಸ್ಟ್ ಡೇ ಬೆಳಗ್ಗೆ ಫಸ್ಟ್ ಎದ್ದು ನಾರ್ಮಲಿ ಹುಡ್ಕೋದು ಅವ್ರ ಮೆಸೇಜು. ನಾನು ಫುಲ್ ಮೆಸೇಜಸ್ ಒಂದು 5-6 ಬಂದಿರುತ್ತೆ. ಫುಲ್ ಕೆಳಗೆ ಹೋಗಿ ನೋಡೋದು ನಮ್ಮ ತಾಯಿದು ಫಸ್ಟ್ ಕೆಳಗೆ 4 ಗಂಟೆ 5 ಗಂಟೆ ಡೆಲಿವರ್ ಆಗಿರುತ್ತಲ್ಲ, ಅದು ಬಂದಿರಲಿಲ್ಲ. ಸೊ ನಾನು ಏನಿದು ಅಂದ್ಬಿಟ್ಟು ಆಯಿತು ಪರವಾಗಿಲ್ಲ, ಏನೋ ಮೋಸ್ಟ್ಲಿ ಮೈಗ್ರೇನನ್ನು ಆಗಿರಬೇಕು, ಆಮೇಲೆ ಮಾತಾಡೋಣ ಅಂತ ನಾನು ಗುಡ್ ಮಾರ್ನಿಂಗ್ ಕಳಿಸಿದ್ದೀನಿ. ಕಳಿಸ್ಬಿಟ್ಟು ಹೋಗಿ ಅಲ್ಲಿ ಅವತ್ತು ಜಗದೀಶ್ ಅವ್ರದ್ದು ಇವ್ರದ್ದೆಲ್ಲ ದೊಡ್ಡ ವ್ಯವಸ್ಥೆನೇ ಆಗ್ತಾಯಿತ್ತಲ್ಲ, ಅಲ್ಲಿ ದೊಡ್ಡ ಗಲಾಟೆ. ಇದನ್ನು ಹೇಗೆ ಅಟೆಂಡ್ ಮಾಡೋದು ಅಂತ ಮತ್ತೆ ಡಿಸ್ಕಷನ್ನಿಗೆ ಬಂದಿದ್ರಲ್ಲ. ಸೊ ಅವ್ರ ಹತ್ರ ಮಾತಾಡೋಕ್ಕೆ ಮತ್ತೆ ಕೂತ್ಕೊಂಡು ಹಾಗೆ ಟೈಮ್ ಆಯಿತು, ಹೊರಟ್ಬಿಟ್ಟೆ. ಇನ್ನೇನು ವೇದಿಕೆ ಹತ್ತಬೇಕು. ಆವಾಗ ನಮ್ಮ ಅಕ್ಕನ ಫೋನ್ ಬಂತು, ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ, ಸ್ವಲ್ಪ ಹೀಗಿದೆ ಕಣೋ, ಏನೋ ಗೊತ್ತಾಗ್ತಾಯಿಲ್ಲ. ನಾನು ಎಲ್ಲ ಡಾಕ್ಟರ್ಸ್ಗಳಿಗೂ ಫೋನ್ ಮಾಡಿ ಕೆಲವರು ದೊಡ್ಡವರಿಗೆಲ್ಲ ಅಲ್ಲಿ ಕಳಿಸಿ ವೇದಿಕೆ ಹತ್ತೀನಿ. ವೇದಿಕೆ ಹತ್ತಿ ಮಧ್ಯಾಹ್ನ ಒಂದು ಬ್ರೇಕ್ ಆಗೋಷ್ಟರೊಳಗಡೆ ಮತ್ತೆ ಬರ್ತೀನಿ. ಇಲ್ಲ ಸ್ವಲ್ಪ ಇದಾಗಿದೆ, ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂದ್ಬಿಟ್ಟು, ಸ್ವಲ್ಪ ಭಯ ಆಗ್ತದೆ, ನೀನು ಬಂದ್ಬಿಡು ಇಲ್ಲಿ ಹಾಗೆ ಅಂದರು. ನಂದೇ ಇನ್ನೊಂದೇನಾಯಿತು, ಆ ಟೈಮಲ್ಲಿ ಆಲ್ರೆಡಿ ಎಪಿಸೋಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಬೆಂಕಿ ಹತ್ತು ಉರಿತದೆ. ಮಧ್ಯದಲ್ಲಿ ಬಿಟ್ಬಿಟ್ರೆ ಎಲ್ಲರೂ ಹಾಳಾಗೋಗ್ಬಿಡ್ತಾರೆ, ಫಿನಿಷ್ ಮಾಡಲೇಬೇಕು. ನಾನು ಅದೇ ಹೊಡ್ತೀನಮ್ಮ, ನೀನು ಇದು ನೋಡಿ ಎಲ್ಲರಿಗೂ ಹೇಳ್ಬಿಟ್ಟು ನಾನು ಬ್ರೇಕ್ ತೊಗೊಂಬಿಡಿ, ದಯವಿಟ್ಟು ಬೇಗ ಫಿನಿಷ್ ಮಾಡಿಬಿಡಿ ಅಂತ ಅಲ್ಲಿ ಹೋಗಿ. ಬಟ್ ಹಾಗಂತ ಸ್ಪೀಡಲ್ಲಿ ನಡ್ಸ್ಕೊಡೋಕ್ಕಾಗಲ್ಲ ಸರ್, ಅದಕ್ಕೆ ಅಂತ ಒಂದು ವೇಗ ಇದೆ. ಬಿಗ್ ಬಾಸ್ ಮಾಡಿ 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 ಎಲ್ಲ ಮುಗಿದ ತಕ್ಷಣ ಓಡಿ ಈ ಕಡೆ ಬರೋಷ್ಟರೊಳಗೆ ಅವರು ಇಲ್ಲಿ ಬಂದ್ವಿ, ಬರೋಷ್ಟರೊಳಗೆ ಅವರು ಬಂದ್ಬಿಡು ನೀನು ಆಗ್ತಾನಲ್ಲ, ವೆಂಟಿಲೇಟ್ರ್ ಆಗ್ತಾರೆ ಅಂತ. ನಾನು ಹಂಗೆ ಬಟ್ಟೆನೂ ಹಾಕಿರಲಿಲ್ಲ, ಹಾಗೆ ಹೋಗಿ ಗಾಡಿ ಆಯ್ತು ಓಡಿದೆ. ಅಷ್ಟರೊಳಗೆ ಎಲ್ಲ ಬಂದರು ಮಾಡಿದೆ. ಇಲ್ಲಿಂದ ಹೋಗಿ 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 ಒಂದು 52 ನಿಮಿಷ ತೋರಿಸ್ತಾಯಿತ್ತು. ಆಮೇಲೆ ಮಾತಾಡ್ತಾನೆ ಇದ್ದೆ. ವೆಂಟಿಲೇಟ್ರು ಅವರು ಡಾಕ್ಟ್ರು ಬೇಡ, ನಾನು ಒಂದು ಸ್ವಲ್ಪ ಬಂದುಬಿಡ್ತೀನಿ ಸರ್, ಯಾಕಂದ್ರೆ ವೆಂಟಿಲೇಟ್ರು ಹೋದರೆ ಅದು ಅಷ್ಟೇ ಸರ್, ಅದು ಒಂದು ಭಾಳ ಕಮ್ಮಿ ಪರ್ಸೆಂಟೇಜ್ ಚಾನ್ಸ್ ಕೊಡೋದು. ಇನ್ನೇನು 18 ನಿಮಿಷ ಅದೇ ರೀಚ್ ಆಗೋಕ್ಕೆ ಅಂದಾಗ ಡಾಕ್ಟ್ರು ಮತ್ತೆ ಹೇಳಿದ್ರು, ಇಲ್ಲ ಸುದೀಪ್ ತಡ್ಕೊಳಕ್ಕೆ ಹೋಗ್ಬಿಡಿ, ಇದು ತುಂಬ ಚಾನ್ಸ್ ತೊಗೊತಾ ಇದ್ದೀರಾ, ಹಾರ್ಟ್ ರೇಟಲ್ಲಿ ಎನಿ ಟೈಮ್ ಡ್ರಾಪ್ ಆಗಿಬಿಡ್ಬೋದು, ತುಂಬ ಇದಾಗ್ತದೆ ಅಂತದ್ದು. ನಾನು ಆವಾಗ ಐ ಆಸ್ ದ ಡಾಕ್ಟರ್, ಇವಾಗ ನಿಮ್ಮ ಬೆಸ್ಟ್ ಥಿಂಗ್ ನೀವೇನು ಸರ್ ಸಜೆಸ್ಟ್ ಮಾಡ್ತೀರಾ? ಯಾವಾಗೂ ಇಲ್ಲ ಸರ್, ಅಗ್ರೆಸಿವ್ ಆಗಿ ಮೆಡಿಕೇಷನ್ ಕೊಡಲೇಬೇಕು ಅಂದರೆ ವಿ ಹ್ಯಾವ್ ಟು ಪುಟ್ ಅವರ್ ದೇರ್ ಅಂತ. ಆವಾಗಲೇ ನಾನು ಒಪ್ಕೊಂಡಿದ್ದು, ಸರಿ ಹಾಕಿ ಸರ್ ಅಂತ. ನಾನು ಹೋಗೋಷ್ಟರೊಳಗೆ ಸೆಡೇಷನ್ಗೆ ಹೋಗ್ಬಿಟ್ಟಿದ್ರು ಅವರು. ಅಲ್ಲಿ ತುಂಬ ನೋವಾಯ್ತು ಅವ್ರನ್ನ ಆ ಥರ ನೋಡಿ. ಒಂದು ಚಿಕ್ಕ ಹೋಪ್ ಬರ್ತಾಯಿತ್ತು. ಡಾಕ್ಟರ್ಸ್ ವೇರ್ ಸೇಯಿಂಗ್ ಸಮಥಿಂಗ್, ಒಂದು ಹೋಪ್ ಅನ್ನೋದು ಇರುತ್ತಲ್ಲ ಸರ್. ಸ್ವಲ್ಪ ತಂದು ಸಾಯಂಕಾಲ ಆಗೋಷ್ಟರೊಳಗೆ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದಾರೆ, ನೋಡೋಣ ಹಾಗೆ ಹೀಗೆ ಅಂತಾಯಿದ್ರು. ಆಮೇಲೆ ನಾನು ಫಸ್ಟ್ ಯಾವತ್ತೂ ನಾನು ಹಾಸ್ಪಿಟ್ಲಲ್ಲೆಲ್ಲ ಇರೋಲ್ಲ, ಯಾರೇ ಇದ್ದರೂ ಇರೋಲ್ಲ, ನನಗೆ ಹಾಸ್ಪಿಟ್ಲ್ ಅಟ್ಮಾಸ್ಫಿಯರ್ ಆಗಿ ಬರೋಲ್ಲ. ಕಾರಲ್ಲಿ ಮಲಗಿರ್ತೀನಿ ಅಂದೆ ನಾನು. ಬಟ್ ಅಲ್ಲೂ ಅಲ್ಲೊಂದು ರೂಮ್ ಕೊಟ್ಟರು, ನಾನು ಅಲ್ಲಿ ರೂಮಲ್ಲೆಲ್ಲ ಇರೋಕ್ಕಾಗಲ್ಲ ಸರ್, ನನಗೆಂತ ಕಾರಿಡೋರಲ್ಲೇ ಇನ್ನೊಂದು ಫ್ಲೋರಲ್ಲಿ ಓಡಾಡ್ತಾ ಇದ್ದೆ ನಾನು. ಯಾಕೋ ರಾತ್ರಿ 3:30 ಗಂಟೆಗೆ ಒಂದು ಸತಿ ನೋಡ್ಕೊಂಬೋಣ ಅನ್ನಿಸ್ತು ನನಗೆ. 3:30 ಗಂಟೆಗೆ ಹೋದೆ ಕೆಳಗಡೆ ಕರೆಕ್ಟಾಗಿ. ಎಲ್ಲರೂ ಯಾಕೆ ಅಂದರೆ, ಇಲ್ಲ ಸರ್ ನೋಡ್ಕೊಂಬಿಡ್ತೀನಿ ಅಂತ. ಅಲ್ಲಿ ಹೋಗಿ ಬಂದು ಅಷ್ಟರೊಳಗೆ ನಾನು ಹೋಗಿ ನಿಂತ್ಕೊಂಡಿದ್ದೀನಿ. ಯಾಕೋ ಮತ್ತೆ ಬಿ ಪಿ ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಾ ಇದೆ. ಸರ್ ಇದು ಏನು ಅಂತ ಮತ್ತೆ ಡಾಕ್ಟ್ರು ಬಂದರು, ಎಲ್ಲ ಮಾಡೋದು.
ಅಲ್ಲಿಂದ ಏನೇನೇನೇನೋ ಆಗೋಯ್ತು, ಅದಾಯಿತು, ಈ ವೇರಿಯೇಷನ್ಸ್ ಆಯಿತು, ಹಂಗಾಯಿತು ಹಿಂಗಾಯಿತು. ಆಮೇಲೆ ಅಲ್ಲೇ ಇದ್ದೆ ರೂಮಲ್ಲಿ ನಾನು. ಸೊ ನನ್ನ ಕಣ್ಣೆದುರುಗಡೆ ಎಲ್ಲ ಮೀಟರ್ಸ್ ಹಾಗೆ ಕ್ರ್ಯಾಶ್ ಆಗುತ್ತಲ್ಲ, ಟಪ 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 ಅದು ಇವತ್ತುವರೆಗೂ ಕರೆಕ್ಟಾಗಿ 6:30 6:45 ತೀರ್ಕೊಂಡಿದ್ದು, 6:30 6:40 ಮಧ್ಯದಲ್ಲಿ. ಇವತ್ತಿಗೂ ನನಗೆ 5:05 ಆದರೆ ಕಣ್ಣು ಓಪನ್ ಆಗುತ್ತೆ ಸರ್ ಬೆಳಗ್ಗೆ. ಅವತ್ತಿಂದ ಇವತ್ತುವರೆಗೂ ನಂಗೆ ಮಲ್ಗೋಕ್ಕಾಗ್ತಾಯಿಲ್ಲ. ಕರೆಕ್ಟಾಗಿ ಓಪನ್ ಆಗುತ್ತೆ. 5:30 ಆಗಂಗಿಲ್ಲ, ಕಣ್ಣು ಓಪನ್ ಆಗುತ್ತೆ ನನಗೆ. ಎಷ್ಟೊತ್ತಿಗೆ ಮಲಗಿದ್ರು 4 ಗಂಟೆಗೆ ಮಲಗಿರ್ತೀನಿ, 5:30 6 ಗಂಟೆ ಕಣ್ಣು ಓಪನ್ ಆಗುತ್ತೆ ನನಗೆ. ಅದಿನ್ನೂ ಹೋಗೇ ಇಲ್ಲ ನನಗೆ ಮೈಂಡಿಂದ. ನನ್ನ ಕಣ್ಮುಂದೆ ನಡೆದಿದ್ದು ಸಂಡೇ. ಸೊ ಅದು ಬಂದಾಗ ಒಂಥರ ಅದು ಸಿನಿಮಾದಲ್ಲಿ ನೋಡಿದ್ವಿ, ಕೇಳಿದ್ವಿ, ನಮ್ಮ ಜೀವನದ ಮೊದಲನೇ ಅನುಭವ ಅಲ್ಲ. ಆ್ಯಂಡ್ ವರ್ಸ್ಟ್ ಅಂದರೆ ದೇವ್ರು ಎಲ್ಲ ಕೊಟ್ಟಿರ್ತಾನೆ, ಆ ಮೂಮೆಂಟಲ್ಲಿ ಯು ಆರ್ ಸೋ ಹೆಲ್ಪ್ಲೆಸ್. ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್. ನಥಿಂಗ್ ಈಸ್ ಯೂಸ್ಫುಲ್ ದೇರ್. ಪಟ 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 ಹೋಗಿ ಹಾರ್ಟ್ ರೇಟಲ್ಲಿ ಹೋದಾಗ ಅದು ಝೀರೋ ಅನ್ನೋ ನಂಬರ್ ಇದೆಯಲ್ಲ ಸರ್, ನನ್ನ ಬ್ಯಾಂಕ್ ಅಕೌಂಟಲ್ಲೂ ಕೆಲವು ಟೈಮ್ ದುಡ್ಡು ಇರ್ತಾರಿಲ್ಲ, ಒಂದು ಟೈಮಲ್ಲಿ ಬರೀ ಝೀರೋನೇ. ಅವತ್ತು ನನಗೆ ಜೀವನ ಹೆದರಿಕೆ ಆಗಿರಲಿಲ್ಲ. ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಇಟ್ ಹ್ಯಾಸ್ ನೆವರ್ ಸ್ಕೇರ್ಡ್ ಮೀ. ಬಟ್ ದಟ್ ಒನ್ ಝೀರೋ ದಟ್ ಕೇಮ್ ದಟ್ ಡೇ ಇನ್ ದ ಹಾರ್ಟ್ ಬೀಟ್, ಐ ಕ್ಯಾನ್ ನೆವರ್ ಫರ್ಗೆಟ್. ದಟ್ ವಾಸ್ ದ ವರ್ಸ್ಟ್ ಥಿಂಗ್ ದಟ್ ಎವರ್ ಐ ಸಾ ಇನ್ ಮೈ ಲೈಫ್. ಸೆಡೇಷನಲ್ಲಿದ್ದಾರೆ, ಕರೆಕ್ಟ್, ನೋಡೋಕ್ಕೂ ಸಿಕ್ಕಲಿಲ್ಲ, ಮಾತಾಡೋಕ್ಕೂ ಸಿಕ್ಕಲಿಲ್ಲ. ಹಿಂದಿನ ದಿವಸ ಬೆಳಗ್ಗೆ ಮಾತಾಡಿದ್ದು ನಾನು. ಅದು ನೋಡಿ, ನಿದ್ದೆ ಮಾಡೋಕ್ಕೆ ಹಾಕ್ತಾರೆ, ಹಾಗೇ ಹೊರಟೋಗ್ತಾರೆ, ಅವ್ರಿಗೆ ಗೊತ್ತೂ ಆಗಲ್ಲ ಅವ್ರಿಗೆ. ಸೊ ಅದು ಏನೇನೋ ಥಾಟ್ಸ್ಗಳು ತುಂಬ ದಿನ ಒದ್ದಾಡಿದ್ದೀನಿ ನಾನು ಈ ಥಾಟ್ಸಲ್ಲಿ. ಅದೆಲ್ಲ ಆದ್ಮೇಲೆ ಇವತ್ತು ಬೆಳಗ್ಗೆ ಹೇಳ್ತಾ ಅದು ಏನು ರೀ ಕರ್ಮ ನಂದು ಅಂತ. ಕರೆಕ್ಟಾಗಿ ಇವತ್ತು 4:15 ಗಂಟೆಗೆ ಎದ್ದು ಕೂತಿದ್ದೀನಿ. ಬಂತು ಅಂದರೆ ಪ್ಯಾನಿಕ್ ಆಗೋದು, ಏನೋ ತಲೆ ಕೆಟ್ಕೊಂಡು ಎಲ್ಲ ಮಾಡ್ಕೊಂಡು ಕೂತಿರ್ತೀನಿ ನಾನು. ಆಗೋದೇ ಇಲ್ಲ, ನಿದ್ದೆನೇ ಬರೋಲ್ಲ. ನೀವು ಹೊರಗಡೆ ಹೋಗಿ ಬಂದಾಗ ಯಾವತ್ತೂ ಒಂದು ನಿಮ್ಮದೊಂದು ದೃಷ್ಟಿ ತೆಗೆಯುವ ಅಭ್ಯಾಸ ಇತ್ತಂತಲ್ಲ? ಹೌದು. ನಾಯಿ ಅನ್ನೋರು ಅವರು. ಹೆಂಗೆ ನಾಯಿ ಅನ್ನೋರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾಯಿ ಅಂದ್ಬಿಟ್ಟು ಕುತೂಹಲ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆಸಿ. ಮಿಸ್ಸಿಂಗ್ ದ್ಯಾಟ್. ಆಫ್ ಕೋರ್ಸ್, ಹೌ ವಿಲ್ ಐ ನಾಟ್ ಮಿಸ್? ಮನೆಗೆ ಭಾಳ ಕಡಿಮೆ ಹೋಗ್ತಾ ಇದ್ದೀರಂತ ಇತ್ತೀಚೆಗೆ? ಸಮ್ಟೈಮ್ಸ್ ಹಂಗಾಗುತ್ತೆ. ಇಲ್ಲ ಮನೆಗೆ ಹೋದರೆ ಆ ಕುರ್ಚಿ ಅವ್ರದ್ದೊಂದು ಕುತ್ಕೊಳ್ಳೋದೊಂದು ಕುರ್ಚಿ ಇದೆ ಸರ್, ಅದಕ್ಕೊಂದು ಬೇಲಿ ಒಂದು ಅಡ್ಡ ಹಾಕಿಟ್ಟಿದ್ದೀನಿ, ಯಾರು ಕೂರ್ಬಾರ್ದು ಆ ಕುರ್ಚಿ ಮೇಲೆ. ಅದ್ರ ಮೇಲೆ ಯಾವಾಗಲೂ ಇವತ್ತಿಗೆ ಅದೊಂದು ಸೇಕ್ರೆಡ್ ಇದಾಗಿದೆ, ಅದು ಹೂವು ಇಟ್ಟಿರ್ತೀವಿ ಆ ಚೇರ್ ಮೇಲೆ. ನಮ್ಮ ತಾಯಿದೊಂದು ಚಪ್ಪಲ್ ಹಾಕೋರು ಯಾವಾಗಲೂ. ಆ ಚಪ್ಪಲಿಗೆ ಒಂದು ಒಳ್ಳೆ ಪೀಠ ಮಾಡಿಸಿದ್ದೀನಿ ನಾನು. ಪೀಠ ಮಾಡಿಸಿ ಅದ್ರ ಥರ ಚೇರ್ ಹತ್ರನೇ ಇಡಿಸಿದ್ದೀನಿ ನಾವು. ಸೊ ನಂಗೆ ಯಾರು ಆ ಕುರ್ಚಿ ಮೇಲೆ ಕೂರ್ಬಾರ್ದನ್ನ ಕಾರಣ ಕಂಪ್ಲೀಟ್ಲಿ ರೆಡಿ ಮಾಡಿಟ್ಟೆ ಅದನ್ನು. ಸೊ ಆ ಕುರ್ಚಿ ಕಾಂಪೌಂಡೆಂಟ್ ಆದರೆ ಅದ್ರದ್ದೊಂದು ತಲೆ ಕಾಣೋದಲ್ಲಿ ಯಾವಲ್ಲೂ ಕೂತಿರೋದು. ಅಲ್ಲಿಂದ ಹೋಗಿ ಮಾತಾಡಿಸ್ಕೊಂಡು ಎಲ್ಲರೂ ನಮ್ಮ ಮನೆಗೆ ಬರೋರೆಲ್ಲರೂ